ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಕೃಷಿ ಇಲಾಖೆಯಲ್ಲಿ ಹಲವಾರು ಹುದ್ದೆಗಳು ಖಾಲಿ ಇದ್ದಾವೆ. ಯಾವ ಯಾವ ಹುದ್ದೆಗಳು ಖಾಲಿ ಇದ್ದಾವೆ, ಪ್ರಾರಂಭದ ದಿನಾಂಕ ಏನು, ಕೊನೆಯ ದಿನಾಂಕ ಏನು, ಕ್ವಾಲಿಫಿಕೇಷನ್ ಏನಾಗಿರ್ಬೇಕು, ಏಜ್ ಎಷ್ಟಿರಬೇಕು, ಅಪ್ಲಿಕೇಶನ್ ಫೀಸ್ ಎಷ್ಟಿದೆ, ಸ್ಯಾಲ್ರಿ ಎಷ್ಟಿದೆ, ಫುಲ್ ಡೀಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಎಲ್ಲೂ ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಇನ್ನೂ ಕೂಡ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹಾಕುವಂತಹ ಎಲ್ಲ ವಿಡಿಯೋಗಳು ನಿಮಗೆ ತಲುಪುತ್ತವೆ. ಈಗ ನೋಡ್ತಾ ಇರ್ಬೋದು ನೀವು, ನಾನು ಹೈದರಾಬಾದ್ ಕರ್ನಾಟಕದಲ್ಲಿ ಕೃಷಿ ಅಧಿಕಾರಿ ಅಂತಂದೇಳಿ 86 ಹುದ್ದೆಗಳು ಖಾಲಿ ಇದ್ದಾವೆ. ಅದೇ ರೀತಿಯಾಗಿ ಸಹಾಯಕ ಕೃಷಿ ಅಧಿಕಾರಿ ಅಂತಂದೇಳಿ 586 ಹುದ್ದೆಗಳು ಖಾಲಿ ಇದ್ದಾವೆ. ಅದೇ ರೀತಿಯಾಗಿ ಹೈದರಾಬಾದ್ ಕರ್ನಾಟಕದಲ್ಲಿ ಕೃಷಿ ಅಧಿಕಾರಿ ಅಂತಂದೇಳಿ 42 ಹುದ್ದೆಗಳು ಖಾಲಿ ಇದ್ದಾವೆ. ಅದೇ ರೀತಿಯಾಗಿ ಸಹಾಯಕ ಕೃಷಿ ಅಧಿಕಾರಿ ಅಂತಂದೇಳಿ 231 ಹುದ್ದೆಗಳು ಖಾಲಿ ಇದ್ದಾವೆ. ಟೋಟಲ್ ಆಗಿ 945 ಹುದ್ದೆಗಳು ಖಾಲಿ ಇದ್ದಾವೆ. ಈ ಒಂದು ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಪ್ರಾರಂಭದ ದಿನಾಂಕ ಬಂದು 3/1/2025 ಪ್ರಾರಂಭದ ದಿನಾಂಕ ಆಗಿರುತ್ತೆ. ಅದೇ ರೀತಿಯಾಗಿ ಕೊನೆಯ ದಿನಾಂಕ ಬಂದು 1/2/2025 ಕೊನೆಯ ದಿನಾಂಕ ಆಗಿರುತ್ತೆ. ಆದ್ದರಿಂದ ಎಲ್ಲರೂ ಕೂಡ ಅಪ್ಲಿಕೇಶನ್ ಹಾಕೋದಕ್ಕೆ ಶುರು ಮಾಡಿ. ಈಗ ಹುದ್ದೆಯ ಬಗ್ಗೆ ಕಂಪ್ಲೀಟಾಗಿ ನೋಡ್ತಾ ಹೋಗೋಣ. ಎಲ್ಲೂ ಕೂಡ ವಿಡಿಯೋ ಸ್ಕಿಪ್ ಮಾಡಬೇಡಿ, ಕಂಪ್ಲೀಟಾಗಿ ನೋಡಿ. ಈಗ ನಾನು ಹೈದರಾಬಾದ್ ಕರ್ನಾಟಕದಲ್ಲಿ ಕೃಷಿ ಅಧಿಕಾರಿ ಅಂತಂದೇಳಿ 86 ಹುದ್ದೆಗಳು ಖಾಲಿದ್ವು. ಸಹಾಯಕ ಕೃಷಿ ಅಧಿಕಾರಿ ಅಂತಂದೇಳಿ 586 ಹುದ್ದೆಗಳು ಖಾಲಿ ಇದ್ದಾವೆ. ಒಂದೊಂದಾಗಿ ನೋಡ್ತಾ ಹೋಗೋಣ ಫುಲ್ ಡೀಟೇಲ್ ಆಗಿ. ಈಗ ಅಪ್ಲಿಕೇಶನ್ ಫೀಸ್ ಎಷ್ಟಿದೆ ಅಂತಂದೇಳಿ ನಾವು ನೋಡ್ತಾ ಹೋಗೋಣ. ಸಾಮಾನ್ಯ ಅಭ್ಯರ್ಥಿಗಳಿಗೆ 600 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇದೆ. ಅದೇ ರೀತಿಯಾಗಿ ಪ್ರವರ್ಗ 2A 2B 3A 3B ಅವರಿಗೆ 300 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇದೆ. ಅದೇ ರೀತಿಯಾಗಿ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 50 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇದೆ. ಅದೇ ರೀತಿಯಾಗಿ SC ST ಪ್ರವರ್ಗ 1 ಅಂಗವಿಕಲ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯಾದಂತಹ ಅಪ್ಲಿಕೇಶನ್ ಫೀಸ್ ಇರುವುದಿಲ್ಲ. ನೆಕ್ಸ್ಟ್ ಆಯ್ಕೆ ವಿಧಾನ ಯಾವ ರೀತಿಯಾಗಿ ಇರ್ತದೆ ಅಂತಂದೇಳಿ ನಾವು ನೋಡ್ತಾ ಹೋಗೋಣ. ಮೊದಲನೇದಾಗಿ ಕನ್ನಡ ಭಾಷಾ ಪರೀಕ್ಷೆಯನ್ನು ಅವರು ನಿಮಗೆ ಕಂಡಕ್ಟ್ ಮಾಡ್ತಾರೆ. ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಒಟ್ಟು 150 ಅಂಕಗಳಿಗೆ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ. ಆ 150 ಅಂಕಗಳಲ್ಲಿ ನೀವು ಎಲಿಜಿಬಲ್ ಆಗಬೇಕಂದ್ರೆ 50 ಅಂಕಗಳನ್ನು ನೀವು ತೆಗೆದುಕೊಳ್ಳಲೇಬೇಕು. ಈ 50 ಅಂಕಗಳನ್ನು ಯಾರು ಪಡೆಯುತ್ತೀರಿ ಅವ್ರನ್ನ ಏನು ಮಾಡ್ತಾರೆ, ಅವರು ನೆಕ್ಸ್ಟ್ ಎಕ್ಸಾಮ್ಗೆ ಕಂಡಕ್ಟ್ ಮಾಡ್ತಾರೆ. ಇಲ್ಲಿ ಯಾರಾದರೂ ಫೇಲ್ ಆದರೆ ಅವ್ರನ್ನ ಕಂಡಕ್ಟ್ ಮಾಡಲ್ಲ, ನೆಕ್ಸ್ಟ್ ಎಕ್ಸಾಮ್ಗೆ ಅವರು ಎಲಿಜಿಬಲ್ ಆಗಲ್ಲ. ಈ ಕನ್ನಡ ಭಾಷಾ ಪರೀಕ್ಷೆ ಪಾಸ್ ಆದಮೇಲೆ ಏನು ಮಾಡ್ತಾರೆ, ಅವರು ಸ್ಪರ್ಧಾತ್ಮಕ ಪರೀಕ್ಷೆಗೆ ಅವರು ಎಕ್ಸಾಮ್ಗೆ ಕರೀತಾರೆ. ಈ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಒಟ್ಟು 600 ಅಂಕಗಳಿಗೆ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ. ಸಾಮಾನ್ಯ ಪತ್ರಿಕೆ 300 ಅಂಕಗಳಿಗೆ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ. ಅದೇ ರೀತಿಯಾಗಿ ನಿರ್ದಿಷ್ಟ ಪತ್ರಿಕೆ ಅಂತಂದೇಳಿ 300 ಅಂಕಗಳಿಗೆ ಎಕ್ಸಾಮನ್ನು ಕರೀತಾರೆ. ಒಟ್ಟು 3.5 hours ಅವರಿಗೆ ಕೊಡ್ತಾರೆ. ಒಟ್ಟು 600 ಅಂಕಗಳಿಗೆ 3.5 ಗಂಟೆಗಳನ್ನು ಟೈಮ್ ಕೊಡ್ತಾರೆ ಅವರು. ಆ ಟೈಮಲ್ಲಿ ನೀವೇನು ಮಾಡಬೇಕು, ಒಂದೊಂದಾಗಿ ಉತ್ತರವನ್ನು ಬಿಡಿಸ್ತಾ ಹೋಗಬೇಕು ಕಂಪ್ಲೀಟಾಗಿ. ಇಲ್ಲಿ 4 ಉತ್ತರಗಳನ್ನು ತಪ್ಪು ಬರೆದರೆ ಅವರು 1 ಅಂಕವನ್ನು ನಿಮ್ಮಲ್ಲಿ ಕಟ್ ಮಾಡ್ತಾ ಹೋಗ್ತಾರೆ. ನೀವು ಕರೆಕ್ಟ್ ಬರೆದಿರುವಂತಹ ಅಂಕಗಳಲ್ಲಿ ಏನು ಮಾಡ್ತಾರೆ, ಅವರು 4 ಉತ್ತರಗಳನ್ನು ನೀವು ತಪ್ಪು ಬರೆದ್ರೆ 1 ಅಂಕವನ್ನು ಅವ್ರು ಏನು ಮಾಡ್ತಾರೆ, ಕಟ್ ಮಾಡ್ತಾ ಹೋಗ್ತಾರೆ. 1/4 ರೀತಿಯಲ್ಲಿ ಅವ್ರು ಏನು ಮಾಡ್ತಾರೆ, ನೆಗೆಟಿವ್ ಅಂಕಗಳನ್ನು ಕಟ್ ಮಾಡ್ತಾ ಹೋಗ್ತಾರೆ. ಇಲ್ಲಿ ಕೃಷಿ ಅಧಿಕಾರಿ, ಸಹಾಯಕ ಕೃಷಿ ಅಧಿಕಾರಿ ಅಂತಂದೇಳಿ 2 ರೀತಿಯ ಹುದ್ದೆಗಳು ಖಾಲಿ ಇದ್ದಾವೆ. ಏಜ್ ಎಷ್ಟಾಗಿರ್ಬೇಕಪ್ಪ ಅಂತಂದೇಳಿ ಈಗ ನೋಡ್ತಾ ಹೋಗೋಣ. 3 ವರ್ಷ ಏನು ಮಾಡಿದ್ದಾರೆ, ಈಗ ಏಜ್ ರಿಲ್ಯಾಕ್ಸೇಷನ್ ಅನ್ನು ಅವರು ನೀಡಿದ್ದಾರೆ. ಈಗ ಸಾಮಾನ್ಯ ಅರ್ಹತೆ ಹೊಂದಿದವರಿಗೆ, ಈಗ ಸಾಮಾನ್ಯ ಅಭ್ಯರ್ಥಿಗಳಿಗೆ 38 ವರ್ಷಗಳು. ಸಾಮಾನ್ಯ ಅಭ್ಯರ್ಥಿಗಳಿಗೆ 38 ವರ್ಷಗಳು. ಅದೇ ರೀತಿಗೆ ಪ್ರವರ್ಗ 2A 2B 3A 3B ಅವರಿಗೆ 41 ವರ್ಷ ಆದವರು ಕೂಡ ಅಪ್ಲಿಕೇಶನ್ ಅನ್ನು ಸಬ್ಮಿಟ್ ಮಾಡಬಹುದು. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 ಅಭ್ಯರ್ಥಿಗಳು 43 ವರ್ಷದೊಳಗಿನ ಎಲ್ಲ ಅಭ್ಯರ್ಥಿಗಳು ಕೂಡ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಈಗ ಕೃಷಿ ಅಧಿಕಾರಿ
ಇವರಿಗೆ ಸ್ಯಾಲ್ರಿ ಎಷ್ಟಿದೆಯಪ್ಪ ಅಂತಂದೇಳಿ ನಿಮಗೆ ಕ್ವಶನ್ ಇರುತ್ತೆ. 43,100 ರೂಪಾಯಿ ಇವರಿಗೆ ಬೇಸಿಕ್ ಪೇ ಇರುತ್ತೆ. ಒಟ್ಟು ಟೋಟಲ್ ಆಗಿ ಒಂದು 55,000 ಎಬವ್ ಸ್ಯಾಲ್ರಿ ಇವರಿಗೆ ಸಿಗುತ್ತೆ. ಕ್ವಾಲಿಫಿಕೇಶನ್ ಏನಾಗಿರ್ಬೇಕಪ್ಪ ಈ ಕೃಷಿ ಅಧಿಕಾರಿಗೆ ಅಂದರೆ BSc ಕೃಷಿ ಅಥವಾ BSc ಹಾನರ್ಸ್ ಕೃಷಿಯನ್ನು ಕಂಪ್ಲೀಟ್ ಮಾಡಿರ್ಬೇಕು. ಈ BSc ಕೃಷಿ ಮತ್ತು BSc ಹಾನರ್ಸ್ ಕೃಷಿ ಯಾರೆಲ್ಲ ಮಾಡಿರ್ತೀರಿ ಅವರನ್ನು 85% ಅವ್ರನ್ನ ಅಭ್ಯರ್ಥಿಗಳನ್ನು ನೇಮಕ ಮಾಡ್ಕೊಳ್ತಾರ. 85% ಅಭ್ಯರ್ಥಿಗಳನ್ನು ಈ BSc ಕೃಷಿ ಮತ್ತು BSc ಹಾನರ್ಸ್ ಕೃಷಿ ಯಾರು ಮಾಡಿರ್ತಾರ ಅಂತಹ ಅಭ್ಯರ್ಥಿಗಳನ್ನು ಅವರು 85% ಅಭ್ಯರ್ಥಿಗಳನ್ನು ಅವರು ತೆಗೆದುಕೊಳ್ತಾರ. ಇಲ್ಲಿ ಬ್ಯಾಕ್ಲ್ಯಾಗ್ ಹುದ್ದೆಗಳು ಒಟ್ಟು 2 ಹುದ್ದೆಗಳಿದ್ವು. ಪರಿಶಿಷ್ಟ ಜಾತಿಯವರಿಗೆ 1, ಸಾಮಾನ್ಯ ಅಭ್ಯರ್ಥಿಗಳಿಗೆ 1. 2 ಹುದ್ದೆಗಳು ಕೂಡ ಅಂಗವಿಕಲ ಹುದ್ದೆಗಳಾಗಿದ್ದಾವೆ. ನೆಕ್ಸ್ಟ್ ಉಳಿಕೆ ಮೂಲ ವೃಂದದಲ್ಲಿ ಒಟ್ಟು 71 ಹುದ್ದೆಗಳು ಖಾಲಿ ಇದ್ದಾವೆ. ಈಗ ಇನ್ನು 85% ಕೃಷಿ ಹಾನರ್ಸ್ ಮಾಡಿದಂಥವ್ರಿಗೆ ಮತ್ತು BSc ಕೃಷಿ ಮಾಡಿದವರಿಗೆ BSc ಹಾನರ್ಸ್ ಕೃಷಿ ಮಾಡಿದವರಿಗೆ 85% ನೇಮಕ ಮಾಡ್ಕೊಳ್ತಾರೆ. ಇನ್ನು ಮಿಕ್ಕಿದಂತಹ ವಿದ್ಯಾರ್ಹತೆಯನ್ನು ಹೊಂದಿರುವವರು 15% ಅವ್ರನ್ನ ತೆಗೆದುಕೊಳ್ತಾರೆ. ಈಗ BTech ಆಹಾರ ವಿಜ್ಞಾನ ಮತ್ತು ತಂತ್ರಜ್ಞಾನ, BTech ಆಹಾರ ತಂತ್ರಜ್ಞಾನ, BSc ಕೃಷಿ ಮಾರುಕಟ್ಟೆ ಮತ್ತು ಸಹಕಾರ, BSc ಹಾನರ್ಸ್ ಕೃಷಿ ಮಾರಾಟ ಮತ್ತು ಸಹಕಾರ, BSc ಹಾನರ್ಸ್ ಅಗ್ರಿ ಬಿಸ್ನೆಸ್ ಮ್ಯಾನೇಜ್ಮೆಂಟು, BSc ಕೃಷಿ ಜೈವಿಕ ತಂತ್ರಜ್ಞಾನ, BTech ಜೈವಿಕ ತಂತ್ರಜ್ಞಾನ, BSc ಅಗ್ರಿಕಲ್ಚರ್ ಇಂಜಿನಿಯರಿಂಗು, BTech ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಮಾಡಿದವ್ರಿಗೆ ಟೋಟಲ್ ಆಗಿ 15% ಅಭ್ಯರ್ಥಿಗಳನ್ನು ಅವ್ರು ಏನು ಮಾಡ್ತಾರೆ ನೇಮಕಾತಿಯನ್ನು ಮಾಡ್ಕೊಳ್ತಾರೆ. ಇಲ್ಲಿ ಒಟ್ಟು 13 ಹುದ್ದೆಗಳಿದೆ. ಉಳಿಕೆ ಮೂಲ ವೃಂದದಲ್ಲಿ 15% ಅಭ್ಯರ್ಥಿಗಳನ್ನು ಈ ರೀತಿಯಾಗಿ ನೇಮಕ ಮಾಡ್ಕೊಳ್ತಾರೆ. ಒಟ್ಟು 13 ಹುದ್ದೆಗಳು ಖಾಲಿ ಇದ್ದಾವೆ. ಈ ಸಹಾಯಕ ಕೃಷಿ ಅಧಿಕಾರಿ ಅಂತಂದೇಳಿ ಇವರಿಗೆ ಸ್ಯಾಲ್ರಿ ಎಷ್ಟಿದೆಪ್ಪ ಅಂತಂದರೆ 40,900 ರೂಪಾಯಿ ಸ್ಯಾಲ್ರಿ ಇದೆ. ಒಟ್ಟು ಟೋಟಲ್ ಆಗಿ ಒಂದು 52,000 ರೂಪಾಯಿವರೆಗೆ ಇವರಿಗೆ ಸ್ಯಾಲ್ರಿ ಸಿಗುತ್ತೆ. ಇಲ್ಲೂ ಕೂಡ ಸೇಮ್ ಅದೇ ರೀತಿಯಾಗಿ 85% ಅಭ್ಯರ್ಥಿಗಳನ್ನು BSc ಕೃಷಿ ಮಾಡಿದವರು ಅಥವಾ BSc ಹಾನರ್ಸ್ ಕೃಷಿ ಮಾಡಿದವ್ರಿಗೆ ಅವರು ತೆಗೆದುಕೊಳ್ತಾರೆ. ಒಟ್ಟು 85% ಅಭ್ಯರ್ಥಿಗಳನ್ನು ತೆಗೆದುಕೊಳ್ತಾರೆ. ಇಲ್ಲಿ ಒಟ್ಟು 498 ಹುದ್ದೆಗಳು ಈ BSc ಕೃಷಿ ಮತ್ತು BSc ಹಾನರ್ಸ್ ಕೃಷಿ ಮಾಡಿದವ್ರನ್ನ ತೆಗೆದುಕೊಳ್ತಾರೆ. ಅದಾದ ನಂತರ ಈ 15% ಅಭ್ಯರ್ಥಿಗಳನ್ನು BTech ಆಹಾರ ಮತ್ತು ವಿಜ್ಞಾನ, BTech ಆಹಾರ ತಂತ್ರಜ್ಞಾನ, BSc ಕೃಷಿ ಮಾರುಕಟ್ಟೆ, BSc ಹಾನರ್ಸ್ ಕೃಷಿ ಮಾರಾಟ, BSc ಹಾನರ್ಸ್ ಅಗ್ರಿ ಬಿಸ್ನೆಸ್ ಮ್ಯಾನೇಜ್ಮೆಂಟು, BSc ಕೃಷಿ ಜೈವಿಕ ತಂತ್ರಜ್ಞಾನ, BTech ಜೈವಿಕ ತಂತ್ರಜ್ಞಾನ, BSc ಅಗ್ರಿಕಲ್ಚರ್ ಇಂಜಿನಿಯರಿಂಗು, BTech ಅಗ್ರಿಕಲ್ಚರ್ ಇಂಜಿನಿಯರಿಂಗು ಅಂತಹ ಅಭ್ಯರ್ಥಿಗಳನ್ನು 15% ಈ ಹುದ್ದೆಗಳಿಗೆ ಅವರು ತೆಗೆದುಕೊಳ್ತಾರೆ. ಇಲ್ಲಿ ಒಟ್ಟು ಟೋಟಲ್ ಆಗಿ 88 ಹುದ್ದೆಗಳು ಖಾಲಿ ಇದ್ದಾವೆ. ಇಲ್ಲಿ ಗ್ರಾಮೀಣ ಅಭ್ಯರ್ಥಿಗಳನ್ನು ಕೂಡ ಮೀಸಲಾತಿಯನ್ನು ಕೊಟ್ಟಿದ್ದಾರೆ. 1ನೇ ತರಗತಿಯಿಂದ 10ನೇ ತರಗತಿವರೆಗೂ ಗ್ರಾಮೀಣ ಮಾಧ್ಯಮದಲ್ಲಿ ಅಂದರೆ ಗ್ರಾಮೀಣ ಭಾಗದಲ್ಲಿ ಅವರೇನು ಮಾಡಿರಬೇಕು ವ್ಯಾಸಂಗವನ್ನು ಕಂಪ್ಲೀಟ್ ಮಾಡಿರಬೇಕು. ಅಂತಹ ಅಭ್ಯರ್ಥಿಗಳು 1ರಿಂದ 10ನೇ ತರಗತಿವರೆಗೂ ವ್ಯಾಸಂಗ ಸರ್ಟಿಫಿಕೇಟನ್ನು ಮಾಡಿಸ್ಕೊಂಡವರು ಗ್ರಾಮೀಣ ಮಾಧ್ಯಮದಲ್ಲಿ ಓದಿದ್ದೀವಿ ಅಂತಂದೇಳಿ ಅವರು ಬರೆಸ್ಕೊಂಡು ಸರ್ಟಿಫಿಕೇಟನ್ನು ಅವರು ಪಡೆದುಕೊಂಡಿರಬೇಕು. ಅದಾದ ನಂತರ ಕನ್ನಡ ಮಾಧ್ಯಮದಲ್ಲಿ ಇವರು ಕೂಡ ಸೇಮ್ ಕನ್ನಡ ಮಾಧ್ಯಮದಲ್ಲಿ ಓದಿದ್ದೀವಿ ಅಂತಂದೇಳಿ 1ರಿಂದ 10ನೇ ತರಗತಿವರೆಗೂ ಈ ಒಂದು ಫಾರ್ಮ್ಯಾಟ್ ಸಿಗುತ್ತೆ. ಆ ಫಾರ್ಮ್ಯಾಟಲ್ಲಿ ಫಿಲ್ ಮಾಡ್ಕೊಂಡು ಅವ್ರು ಏನು ಮಾಡಬೇಕು ಸಹಿ ಮಾಡಿಸ್ಕೊಂಡು ಇಟ್ಕೊಂಡಿರ್ಬೇಕು. ಈ ಮಾಜಿ ಸೈನಿಕರಿಗೂ ಕೂಡ ಮೀಸಲಾತಿಯನ್ನು ಕೊಟ್ಟಿದ್ದಾರೆ. ಅದನ್ನು ಕೂಡ ಒಂಚೂರು ನೋಡ್ಕೊಳ್ಳಿ. ಆಮೇಲೆ ಅಂಗವಿಕಲ ಅಭ್ಯರ್ಥಿಗಳು ಏನು ಮಾಡ್ತಾರೆ 40% ಅಂಗವಿಕಲತೆಯನ್ನು ಹೊಂದಿದಂತಹ ಅಭ್ಯರ್ಥಿಗಳು ಗೌರ್ಮೆಂಟ್ ಡಿಸ್ಟಿಕ್ ಮೆಡಿಕಲ್ ಆಫೀಸರಿಂದ ನೀವೇನು ಮಾಡಬೇಕು ಸರ್ಟಿಫಿಕೇಟನ್ನು ನೀವು ತೆಗೆದುಕೊಳ್ಬೇಕು. 40% ಡಿಸಬಿಲಿಟಿ ನಿಮಗೆ ಇರಬೇಕು. ಅಂತಹ ಅಭ್ಯರ್ಥಿಗಳು ಮಾತ್ರ ಈ ಅಂಗವಿಕಲ ಅಭ್ಯರ್ಥಿಗಳ ಮೀಸಲಾತಿಗೆ ಅವರು ಅರ್ಹರಾಗ್ತಾರೆ. ಆಮೇಲೆ ಥರ್ಡ್ ಜೆಂಡರ್ ಕೂಡ ಅವ್ರಿಗೂ ಕೂಡ ವಿಶೇಷವಾಗಿ 1% ಅವರು ನೀಡಿದ್ದಾರೆ ಮೀಸಲಾತಿಯನ್ನು. ಆಮೇಲೆ ಯಾವುದಾದ್ರೂ ಒಂದು ಡಿಪಾರ್ಟ್ಮೆಂಟಲ್ಲಿ ನೀವು ಸೇವೆ ಸಲ್ಲಿಸ್ತಿದ್ರೆ ಅಂದರೆ ನೀವು NOC ಪ್ರಮಾಣ ಪತ್ರವನ್ನು ನೀವು ಆ ಟೈಮಲ್ಲಿ ನೀವು ಸಬ್ಮಿಟ್ ಮಾಡಬೇಕು. ಈಗ ಹೈದರಾಬಾದ್ ಕರ್ನಾಟಕದ ಬಗ್ಗೆ ಈಗ ನೋಡ್ತಾ ಹೋಗೋಣ. ಕೃಷಿ ಅಧಿಕಾರಿಗಳು ಒಟ್ಟು 42 ಹುದ್ದೆಗಳು ಖಾಲಿ ಇದ್ವು. ಅದೇ ರೀತಿಗೆ ಸಹಾಯಕ ಕೃಷಿ ಅಧಿಕಾರಿ ಅಂತಂದೇಳಿ 231 ಹುದ್ದೆಗಳು ಖಾಲಿ ಇದ್ದಾವೆ. ಇವ್ರಿಗೂ ಕೂಡ ಸೇಮ್ ಕ್ವಾಲಿಫಿಕೇಶನ್ ಇದೆ.
ಎಲ್ಲ ಫುಲ್ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. 600 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇದೆ ಸಾಮಾನ್ಯ ಅಭ್ಯರ್ಥಿಗಳಿಗೆ. 2A 2B 3A 3B ಅವರಿಗೆ 300 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇದೆ. ಅದೇ ರೀತಿಯಾಗಿ ಮಾಜಿ ಸೈನಿಕರಿಗೆ 50 ರೂಪಾಯಿ ಎಕ್ಸಾಮ್ ಫೀಸ್ ಇದೆ, ಅಪ್ಲಿಕೇಶನ್ ಫೀಸ್ ಇದೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 ಅಂಗವಿಕಲ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯಾದಂತಹ ಅಪ್ಲಿಕೇಶನ್ ಫೀಸ್ ಇರುವುದಿಲ್ಲ. ಕಡ್ಡಾಯ ಕನ್ನಡ ಪರೀಕ್ಷೆ ಇರುತ್ತೆ. ಅದರಲ್ಲಿ 50 ಅಂಕಗಳನ್ನು ಪಡೆದವರು ನೆಕ್ಸ್ಟ್ ಸ್ಪರ್ಧಾತ್ಮಕ ಪರೀಕ್ಷೆಗೆ ಎಲಿಜಿಬಲ್ ಆಗ್ತಾರೆ. ಈ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಒಟ್ಟು 600 ಅಂಕಗಳಿಗೆ 3.5 ಗಂಟೆ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ. ಇಲ್ಲಿ 1/4 ರೀತಿಯಲ್ಲಿ ಅವರು ನೀವು ತಪ್ಪು ಉತ್ತರಗಳು ನೀಡಿದರೆ ಅದಕ್ಕೆ 1/4 ರೀತಿಯಲ್ಲಿ ಅವ್ರು ಏನು ಮಾಡ್ತಾರೆ, ಅಂಕಗಳನ್ನು ಕಟ್ ಮಾಡ್ತಾ ಹೋಗ್ತಾರೆ. ಅದಾದ ನಂತರ ವಿದ್ಯಾರ್ಹತೆ ಬಂದು ಯಾವ್ದು ಏಜ್ ಎಷ್ಟಿದೆಪ್ಪ ಅಂತಂದರೆ 38 ವರ್ಷಗಳು ಸಾಮಾನ್ಯ ಅಭ್ಯರ್ಥಿಗಳು. ಪ್ರವರ್ಗ 2A 2B 3A 3B ಅವರಿಗೆ 41 ವರ್ಷದ ಒಳಗಿನ ಎಲ್ಲ ಅಭ್ಯರ್ಥಿಗಳು ಕೂಡ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 ಅಭ್ಯರ್ಥಿಗಳು 43 ವರ್ಷದೊಳಗಿನ ಎಲ್ಲ ಅಭ್ಯರ್ಥಿಗಳು ಕೂಡ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಅದೇ ರೀತಿಯಾಗಿ ಇವರಿಗೆ ಸ್ಯಾಲ್ರಿ ಎಷ್ಟಿದೆಪ್ಪ ಅಂತಂದರೆ 43,100 ರೂಪಾಯಿ ಬೇಸಿಕ್ ಪೇ ಇದೆ. ಒಟ್ಟು ಟೋಟಲ್ ಆಗಿ 55,000ವರೆಗೂ ಇವರಿಗೆ ಸ್ಯಾಲ್ರಿ ಸಿಗುತ್ತೆ. ಅದಾದ ನಂತರ ಇವ್ರಿಗೂ ಕೂಡ ವಿದ್ಯಾರ್ಹತೆ ಆಗಲೇ ಹೇಳಿದ್ದೀನಿ ನಾನು, BSc ಕೃಷಿ, BSc ಆನರ್ಸ್ ಕೃಷಿ ಅಂತಂದೇಳಿ 85ರಷ್ಟು ಅಭ್ಯರ್ಥಿಗಳನ್ನು ಈ 2 ಕೋರ್ಸ್ಗಳನ್ನು ಮಾಡಿದವರಿಗೆ ತೆಗೆದುಕೊಳ್ತಾರೆ. ಒಟ್ಟು ಇಲ್ಲಿ 29 ಹುದ್ದೆಗಳು ಖಾಲಿ ಇದ್ದಾವೆ. ಅದೇ ರೀತಿಯಾಗಿ 15ರಷ್ಟು ಅಭ್ಯರ್ಥಿಗಳನ್ನು BTech, BSc, BAT, BTech ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಮಾಡಿದವರಿಗೆ ತೆಗೆದುಕೊಳ್ತಾರೆ. ಒಟ್ಟು ಒಂದು ಬ್ಯಾಕ್ಲಾಗ್ ಹುದ್ದೆ ಇದೆ ಹೈದರಾಬಾದ್ ಕರ್ನಾಟಕದಲ್ಲಿ. ಒಟ್ಟು 5 ಹುದ್ದೆಗಳು, ಒಟ್ಟು ಟೋಟಲ್ ಆಗಿ 6 ಹುದ್ದೆಗಳು ಇಲ್ಲಿ ಖಾಲಿ ಇದ್ದಾವೆ. ಈ ಸಹಾಯಕ ಕೃಷಿ ಅಧಿಕಾರಿ ಅಂತಂದೇಳಿ 85ರಷ್ಟು ಇವರಿಗೆ ನೇಮಕ ಮಾಡ್ಕೊಳ್ತಾರೆ. BSc ಕೃಷಿ ಮತ್ತು BSc ಆನರ್ಸ್ ಕೃಷಿ ಕೋರ್ಸ್ ಮಾಡ್ಕೊಂಡವ್ರಿಗೆ ಅವ್ರು ಏನು ಮಾಡ್ತಾರೆ, 85ರಷ್ಟು ಅಭ್ಯರ್ಥಿಗಳನ್ನು ಅವರು ತೆಗೆದುಕೊಳ್ತಾರೆ. ಇಲ್ಲಿ ಒಟ್ಟು 189 ಹುದ್ದೆಗಳು ಇಲ್ಲಿ ಖಾಲಿ ಇದ್ದಾವೆ. ಇದನ್ನು ಕೂಡ ನೋಡ್ಕೊಳ್ತಾ ಹೋಗಿ. ಅದಾದ ನಂತರ 15ರಷ್ಟು ಇನ್ನು ಮಿಕ್ಕಿದಂತಹ ಕೋರ್ಸ್ಗಳನ್ನು ಮಾಡಿದವರಿಗೆ ಅವರು ಏನು ಮಾಡಿದ್ದಾರೆ, ಮೀಸಲಿರಿಸಿದ್ದಾರೆ. ಇಲ್ಲಿ 1 ಹುದ್ದೆ ಬ್ಯಾಕ್ಲಾಗ್ ಹುದ್ದೆ ಇದೆ. 34 ಹುದ್ದೆಗಳು ನ್ಯೂ ಹುದ್ದೆಗಳು ಖಾಲಿ ಇದ್ದಾವೆ. ಎಲ್ಲರೂ ಕೂಡ ಇಲ್ಲಿ ಗ್ರಾಮೀಣ ಅಭ್ಯರ್ಥಿಗಳು 1 to 10th ವರ್ಗು ಅವರು ಗ್ರಾಮೀಣ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿರಬೇಕು. ಅದೇ ರೀತಿ ಕನ್ನಡ ಮಾಧ್ಯಮದವರು 1 to 10th ವರ್ಗು ಕನ್ನಡ ಮಾಧ್ಯಮದಲ್ಲಿ ಓದಿರಬೇಕು. ಅಂತಹ ಅಭ್ಯರ್ಥಿಗಳು ಕನ್ನಡ ಮೀಡಿಯಂ ಸರ್ಟಿಫಿಕೇಟನ್ನು ಬರೆಸ್ಕೊಂಡು ಇಟ್ಕೋಬೇಕು. ಅದ ನಂತರ ಮಾಜಿ ಸೈನಿಕರಿಗೆ ಮೀಸಲಾತಿ, ಅವರು ಅಲ್ಲಿಂದ ಡಿಸ್ಚಾರ್ಜ್ ಆಗಿರೋದಂಥ ಸೇವೆ ಕೊನೆಗೊಳಿಸಿದ ಅದು ಸರ್ಟಿಫಿಕೇಟನ್ನು ಅವರು ಪಡ್ಕೊಂಡಿರಬೇಕು. ಅಂಗವಿಕಲ ಅಭ್ಯರ್ಥಿಗಳು 40ರಷ್ಟು ಅಂಗವಿಕಲತೆಯನ್ನು ಹೊಂದಿ ಅವರು ಡಿಸಬಲ್ ಸರ್ಟಿಫಿಕೇಟನ್ನು ಅವರು ಹೊಂದಿರಬೇಕು. ಅಂತಹ ಅಭ್ಯರ್ಥಿಗಳು ಮಾತ್ರ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಅದಾದ ನಂತರ 371J ಅಭ್ಯರ್ಥಿಗಳು 371J ಪ್ರಮಾಣ ಪತ್ರಗಳನ್ನು ನೀವು ಹೊಂದಿರಲೇಬೇಕು. ಅದಾದ ನಂತರ ಸರ್ಕಾರಿ ಸೇವೆಯಲ್ಲಿರುವವರು NOC ಪ್ರಮಾಣ ಪತ್ರವನ್ನು ನೀವು ನಿಮ್ಮ ಸರ್ಕಾರದ ನೀವು ಯಾವ ಆಫೀಸಲ್ಲಿ ವರ್ಕ್ ಮಾಡ್ತಿದ್ರೆ ಆ ಆಫೀಸಲ್ಲಿ ನೀವು ಅದರ ಥ್ರೂ ಏನು ಮಾಡ್ಬೇಕು, ನೀವು NOCಯನ್ನು ಪಡ್ಕೋಬೇಕು. ಈ ತೃತೀಯ ಲಿಂಗಿಗಳಂದರೆ ಟ್ರಾನ್ಸ್ಜೆಂಡರ್ ಅವರು ಕೂಡ ಏನು ಮಾಡಬೇಕು, ನೀವು ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ಎಲ್ಲರಿಗೂ ಕೂಡ ಇದೊಂದು ಉಪಯುಕ್ತ ಮಾಹಿತಿ ಅಂತಂದೇಳಿ ತಿಳಿಸಿದ್ದೀನಿ ಅಂತಂದೇಳಿ ನಾನು ಅನ್ಕೊಳ್ತಾ ಇದ್ದೀನಿ. ಆದ್ದರಿಂದ ಎಲ್ಲರೂ ಕೂಡ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಮತ್ತು ಫ್ಯಾಮಿಲಿಯವರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಎಲ್ಲರಿಗೂ ಧನ್ಯವಾದಗಳು.